ಈ ಗಾಡಿಗೆ ನಾನು ತಗೊಂಡಾಗ 5 ಲಕ್ಷ ಕ್ಯಾಶ್ ಕೊಟ್ಟಿದ್ದೆ, ಮತ್ತೆ ಮಿಕ್ಕಿದಷ್ಟು ಲೋನ್ ಹಾಕ್ಸಿದ್ದೆ. ಕಂಪ್ಲೀಟ್ ಇವಾಗ ಏನು ನಿಮ್ಗೆ ಏನು ಶೇಪ್ ಏನು ಕಾಣುತ್ತೆ ಇದು ಈ ಶೇಪ್ ಇದ್ದಿಲ್ಲ, ಇದು ಈ ಶೇಪ್. ಆ ಗಾಡಿ ಇನ್ನೊಂದು ಗಾಡಿ ಇದೆಯಲ್ಲ ನಮ್ಮದು 50, ಅದಕ್ಕೆ ಕಂಪ್ಲೀಟ್ ಮಾಡಿಫೈ ಮಾಡಿಸಿರೋದೆ ನಾನು. ಇವಾಗ ನಾನು ಗಾಡಿ ತಗೊಂಡಿದ್ದೆಷ್ಟು, ಗಾಡಿಗೆ ಟ್ಯಾಕ್ಸ್ ಎಷ್ಟು ಬರುತ್ತೆ, ಇನ್ಸೂರೆನ್ಸ್ ಎಷ್ಟು ಬರುತ್ತೆ, FC ಯಾವಾಗ ಮಾಡಿಸ್ಬೇಕು, ಪ್ರತಿಯೊಂದೂ FC ಇವೆಲ್ಲ ಟ್ಯಾಕ್ಸ್ ಇದೆ. ಈ ಗಾಡೀಲಿ ಬಂದು 6 ಕಾರು ಡಿಸ್ಕ್ ಇತ್ತು, 6 ಕಾರು ಡಿಸ್ಕ್ ಇತ್ತು. ನಾನೆಲ್ಲ ತೆಗೆದು ಟ್ಯೂಬ್ಲೆಸ್ ಡಿಸ್ಕ್ ಮಾಡ್ತಿರೋದು. ಇದೊಂದನ್ನು ಸ್ಕಿಪ್ ಮಾಡಿದಿರ ನೋಡಿ. ನೀವು ಮುಂದೆ ತಗೊಳಕ್ಕೆ ನಿಮಗೂ ಒಂದು ಹೆಲ್ಪ್ ಆಗ್ಬೋದು ಈ ವಿಡಿಯೋ ಮುಖಾಂತರ. ಕಸ್ಟಮರ್ಗಳೆಲ್ಲ ನಮ್ಮ ಕಾಂಟ್ಯಾಕ್ಟ್ ಇದ್ರಲ್ಲ, ಹಂಗಾಗಿ ನಮ್ಮ ಕಾಂಟ್ಯಾಕ್ಟ್ ಅವ್ರ ಹತ್ರನೂ ಸೇವ್ ಇದೆ, ಅವ್ರ ನಂಬರ್ ನಮ್ಮ ಹತ್ರನೂ ಸೇವ್ ಇದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ಸುಮಾರು ಜನ ಕೇಳ್ತಾ ಇದ್ರಿ 50 ಸೀಟ್ರ್ ಬಗ್ಗೆ ಐಡಿಯಾ ಕೊಡಿ, ಪ್ಲಸ್ ನೀವು ಹೆಂಗೆ ತಗೊಂಡ್ರಿ, ಮತ್ತು ಎಷ್ಟಾಯಿತು, ನೀವೇನು ಖರ್ಚು ಮಾಡಿದ್ರಿ ಅಂತ ಅಂದ್ಬಿಟ್ಟೆಲ್ಲ ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ದೀರಾ. ಹಂಗಾಗಿ ಈ ಒಂದು ವಿಡಿಯೋ ಬರೀ ಕುತ್ಕೊಂಡೇ ಹೇಳ್ಬಿಡಲ್ಲ, ಎಲ್ಲನೂ ಒಂದೊಂದು ಎಕ್ಸಾಂಪಲಾಗೆ ಪ್ರತಿಯೊಂದನ್ನು ಗಾಡಿ ನಮ್ಮ ಗಾಡಿಲೇ ಇದ್ದೀನಿ ಇವಾಗ, ಆಲ್ರೆಡಿ ನಾನು ಗಾಡಿಲೇ ಇರೋದ್ರಿಂದ ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ. ಯಾವ ಥರ ಆಯಿತು, ಯಾವ ಥರ ತಗೊಂಡೆ, ನಾನು ಎಷ್ಟಕ್ಕೆ ತಗೊಂಡೆ, ಎಲ್ಲಿ ತಗೊಂಡೆ, ಯಾರ ಹತ್ರ ತಗೊಂಡೆ ಅನ್ನೋದನ್ನೆಲ್ಲನೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಪ್ರತಿಯೊಂದನ್ನು ಸ್ಕಿಪ್ ಮಾಡಿದಿರ ನೋಡಿ. ನೀವು ಮುಂದೆ ತಗೊಳಕ್ಕೆ ನಿಮಗೂ ಒಂದು ಹೆಲ್ಪ್ ಆಗ್ಬೋದು ಈ ವಿಡಿಯೋ ಮುಖಾಂತರ, ಒಂದು ಹೆಲ್ಪ್ ಆಗ್ಬೋದು. ಆಮೇಲೆ ಬಂದು ಗಾಡಿ ಖರ್ಚು ಮಾಡಿದ್ರೆ ಏನೇನು ಖರ್ಚು ಮಾಡಿ ಯಾವ್ಯಾವ ಥರ ರೆಡಿ ಮಾಡಿಸಿದ್ದೀನಿ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಟೋಟಲ್ ಖರ್ಚು ಎಷ್ಟು ಬಂದಿದೆ ಅಂತಲೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ನಾನು ಈ ಗಾಡಿಗೆ ಏನೇನು ಮಾಡಿಸ್ದೆ, ಮುಂಚೆ ಏನೇನಿತ್ತು ಅನ್ನೋದನ್ನೆಲ್ಲನೂ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಅದು ಗಾಡಿ ಮುಖಾಂತರ, ಗಾಡಿ ಜೊತೆಲೇ, ಗಾಡಿ ಇಲ್ಲೇ ನನ್ನ ಜೊತೆಲೇ ಇದೆ, ಹಂಗಾಗಿ ಗಾಡಿ ಸಮೇತ ನಾನು ಏನೇನು ಮಾಡಿದ್ದೀನಿ ಪ್ರತಿಯೊಂದನ್ನು ಹಂಗೆ ತೋರಿಸ್ಕೊಂಡು ಬರ್ತೀನಿ. ಬನ್ನಿ. ಇವಾಗ ನಾನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಅವಾಗಲೇ ಹೇಳ್ದಂಗೆ ನಾನು ಈ ಗಾಡಿ ತಗೊಂಡಿದ್ದು ಸುಮಾರು ಹತ್ರ 2 ವರ್ಷ ಆಯ್ತು ಬಂತು. 2 ವರ್ಷದಲ್ಲಿ ನಾನು ತಗೊಳಕ್ಕೆ ಮುಂಚೆ ಹೆಂಗಿತ್ತು ಅಂತಂತ ಗಾಡಿ ಫೋಟೋ ಸಿಕ್ಕರ ಫೋಟೋನ ಹಾಕ್ತೀನಿ, ನಾನು ತಗೊಳಕ್ಕೆ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಇದು ಪೂರ್ತಿ ನಾನು ರೆಡಿ ಮಾಡಿಸಿರೋದು. ಇದನ್ನು ಈ ಶೇಪ್ ಏನು ಇದ್ದಿಲ್ಲ, ಬೇರೆ ಥರ ಶೇಪ್ ಇದ್ದಿದ್ದು. ಈ ಕಂಪ್ಲೀಟ್ ಇವಾಗ ಏನು ನಿಮ್ಗೆ ಏನು ಶೇಪ್ ಏನು ಕಾಣುತ್ತೆ ಇದು ಈ ಶೇಪ್ ಇದ್ದಿಲ್ಲ, ಇದು ಈ ಶೇಪ್ನ ನಾನು ಬೇರೆ ಹಾಕಿ ಕಂಪ್ಲೀಟು ಬೇರೆ ಹಾಕಿಸಿ ರೆಡಿ ಮಾಡಿಸಿರೋದು. ಈ ಶೇಪು ಮತ್ತು ಆ ಮಿರರು ಪ್ರತಿಯೊಂದನ್ನು ಇಷ್ಟೂ ಎಲ್ಲ ಚೇಂಜ್ ಮಾಡಿಸಿದ್ದೀನಿ. ಅದಾದಮೇಲೆ ಕಂಪ್ಲೀಟ್ಲಿ ಅಂದರೆ ಈ ಡಿಸ್ಕು ಮೊನ್ನೆ ವಿಡಿಯೋದಲ್ಲಿ ತೋರಿಸ್ದಂಗೆ, ನಿಮಗೆ ನಾನು ಮೊನ್ನೆ ವಿಡಿಯೋದಲ್ಲಿ ಏನು ತೋರಿಸ್ದೆ, ಈ ಡಿಸ್ಕ್ ಇತ್ತಲ್ಲ, ಈ ಡಿಸ್ಕ್ ಇದ್ದಿದ್ದು ಇದು ಇದು ಟ್ಯೂಬ್ಲೆಸ್ ಡಿಸ್ಕ್. ಇದು ಮುಂಚೆ ಇದ್ದಿದ್ದು ಬಂದು ಇದ್ರದ್ದಿತ್ತು, ವಿತ್ ಟ್ಯೂಬ್ ಡಿಸ್ಕ್ ಇತ್ತು. ಈ ಡಿಸ್ಕು ಮತ್ತು ಟೈರು ಎಲ್ಲ ಚೇಂಜ್ ಮಾಡಿಸಿದ್ದು ನಾನು. ಅಂದರೆ ಇದು ಆಲೆ 2ನೇ ಟೈರ್ ಇರಬೇಕು. 2ನೇ ಟೈರು ಇದು ಹತ್ತತ್ರ 1 ಲಕ್ಷ ಕಿಲೋಮೀಟ್ರು ಮೋಸ ಎಲ್ಲ ಸ್ನೇಹಿತರೆ ಗಾಡಿ ಓಡುತ್ತೆ. ಆಮೇಲೆ ಮುಂದೆ ಫುಲ್ಲು ಕಂಪ್ಲೀಟು ಪೈಂಟ್ ಮಾಡಿಸಿದ್ದೀನಿ. ವೈಟೇ ಇತ್ತು, ಫಸ್ಟೂ ವೈಟ್ ಇತ್ತು. ಅದಾದಮೇಲೆ ನಾನು ಗ್ರಾಫಿಕ್ಸ್ ಏನು ಜಾಸ್ತಿ ಇಷ್ಟಪಡೋಕೆ ಹೋಗಲ್ಲ, ಹಂಗಾಗಿ ಗ್ರಾಫಿಕ್ಸ್ ಯಾವುದು ಇಟ್ಟಿಲ್ಲ ಗಾಡೀಲಿ. ಗ್ರಾಫಿಕ್ಸ್ ಎಲ್ಲ ತೆಗೆಸಿ ಲಾಸ್ಟಲ್ಲಿ ಒಂದೇ ಒಂದು ಗ್ರಾಫಿಕ್ಸ್ ಇತ್ತು. ಇದು ನಾನು ತಗೊಂಡಿದ್ದು ಸೆಕೆಂಡ್ಸ್. ಇದು 2016 ಎಂಡ್ ಮಾಡಲಿದ್ದು. ಈ ಗಾಡಿ ನಾನು ತಗೊಂಡು ಸೆಕೆಂಡ್ಸು. VMK ಅಭಿಯಾನ ಅಂತಿದ್ದಾರೆ, ಅವ್ರ ಹತ್ರ ನಾನು ಗಾಡಿ ತೊಗೊಂಡಿದ್ದು. ಫುಲ್ಲು ಕಂಪ್ಲೀಟ್ಲಿ ಪೈಂಟ್ ಎಲ್ಲ ಚೇಂಜು. ಈ ಥರ ಇದ್ದಿಲ್ಲ ಗಾಡಿ. ನಿಮಗೆ ಅದು ಫೋಟೋ ಸಮೇತ ಹಾಕ್ತೀನಿ ಗಾಡಿ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಫುಲ್ಲು. ಆಮೇಲೆ ಫುಲ್ಲು ನನ್ನ ಟೇಸ್ಟ್ ಪ್ರಕಾರನೇ ಮಾಡಿಸಿರೋದು, ಮತ್ತು ನಮ್ಮ ವಿನೋಣ ಅಂತಿದ್ದಾರೆ ಅವ್ರ ಟೇಸ್ಟ್ ಪ್ರಕಾರ, ನಮ್ಮಿಬ್ಬರು ಟೇಸ್ಟಲ್ಲೇ ಮಾಡಿಸಿರೋದು. ಇದನ್ನು ಕಂಪ್ಲೀಟ್ಲಿ ವೈಟ್ ಮಾಡಿಸಿದ್ದೀನಿ. ನೀವು ಇನ್ನು ಸ್ವಲ್ಪ ಹಿಂದೆ ಹೋಗಿ ಶಿಷ್ಯ, ಫುಲ್ ಅಲ್ಲಿಂದ ನೋಡ್ಬೋದು. ಫುಲ್ಲು ಈ ಕಡೆ ಅರ್ಧ ಬಾಡಿ ಇಲ್ಲಿಂದ ಕೆಳಗಡೆವರೆಗೂ ವೈಟ್ ಇದೆ. ಇನ್ನು ಅಷ್ಟು ಮೇಲಕ್ಕೆ ಗ್ಲಾಸ್ ಫ್ರೇಮಿಂದ ಮೇಲಕ್ಕೆ ಫುಲ್ಲು ಬ್ಲ್ಯಾಕ್ ಇದೆ. ಓಕೆನಾ? ಅಷ್ಟೆಲ್ಲ ಆದಮೇಲೆ ಈ ಸ್ಟಿಕ್ಕರಿಂಗ್ ಎಲ್ಲ ಪೂರ್ತಿ ಪೈಂಟ್ ಆದಮೇಲೆ ಮಾಡಿಸ್ಕೊಂಡಿದ್ದು. ಆಮೇಲೆ ಈ ಟೈರ್ ಸಮೇತ ಅಷ್ಟೇ. ಈ ಟೈರು ಸದ್ಯಕ್ಕೆ ಇವು ಬಂದು ರೀಬಿಲ್ಡ್ ಟೈರ್. ಇವು ರೀಬಿಲ್ಡ್ ಟೈರು. ಇದು ಟ್ಯೂಬ್ಲೆಸ್ ಡಿಸ್ಕ್ ಹಾಕ್ಸಿದ್ವಿ. ಈ ಗಾಡೀಲಿ ಬಂದು 6 ಕಾರು ಡಿಸ್ಕ್ ಇತ್ತು, 6 ಕಾರು ಡಿಸ್ಕ್ ಇತ್ತು. ನಾನೆಲ್ಲ ತೆಗೆದು ಟ್ಯೂಬ್ಲೆಸ್ ಡಿಸ್ಕ್ ಮಾಡ್ತಿರೋದು. ಓಕೆನಾ? ಅದಾದಮೇಲೆ ಬ್ಯಾಕ್ ಶೇಪೆಲ್ಲ ಏನು ಚೇಂಜ್ ಮಾಡಿಸಿಲ್ಲ. ಬ್ಯಾಕ್ ಶೇಪಲ್ಲಿ ಬಂದ್ಬಿಟ್ಟು ಇವೆಲ್ಲ ಗ್ರಾಫಿಕ್ಸು ಮತ್ತು ಇದನ್ನೆಲ್ಲ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿತ್ತು ನಮ್ಮ ವಿನೋದ್ ಕುಮಾರ್ ಅವರು. ಅವ್ರ ಟೇಸ್ಟ್ ಪ್ರಕಾರ ಅವ್ರು ಏನು ಮಾಡಿಸ್ಬೇಕು ಅಂದ್ಕೊಂಡಿದ್ರು ಅವ್ರಿಗೆ ಬಿಟ್ಟೆ. ನೀನು ಹೆಂಗಾರ ಮಾಡಿಸೋ ಭಯ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಸೋಕೆ ಬಿಟ್ಬಿಟ್ಟೆ. ಸೇಮು ಆ್ಯಸ್ ಇಟ್ ಇಸ್ ಏನಿದೆ ಡಿಟ್ಟೋ ಎಲ್ಲ ಮಾಡಿಸಿ. ಏನಂದರೆ ಗಾಡಿ ಮುಂಚೆ ಇದ್ದಿದ್ದೇ ಬೇರೆ ಥರ, ಇದು ಈ ಗಾಡಿ ಮುಂಚೆ ಇದ್ದಿದ್ದೇ ಬೇರೆ ಥರ. ಇದು ಬಂದು 49 ಸೀಟರು,
ಇದು ಮುಂಚೆ ಇದ್ದಿದ್ದೇ ಬೇರೆ ಥರ. ಇದು ಟೋಟಲ್ ಖರ್ಚು ಎಷ್ಟಾಯಿತು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಅದಾದಮೇಲೆ ಬಂದು ಈ ಗಾಡಿಗಿರೋದು ಸೈಡ್ ಇಂಜಿನ್ನು, ಅಂದರೆ ಎ ಸಿ ಗಾಡಿ. ಇದು ಬಂದು ಎ ಸಿ ಗಾಡಿ, ಸೈಡ್ ಇಂಜಿನ್ನು ಕಂಪ್ಲೀಟು ಎಲ್ಲ ಸ್ಟಿಕ್ಕರಿಂಗ್ ಪ್ರತಿಯೊಂದು ನಾನೇ ಮಾಡಿಸ್ಕೊಂಡಿರೋದು. ಸ್ಟಿಕ್ಕರಿಂಗ್ ಮುಂಚೆಯಿಂದ ಏನು ಇದ್ದಿಲ್ಲ. ಇದು ಸೈಡ್ ಇಂಜಿನ್ ಬಗ್ಗೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಸುಮಾರು ಒಂದು ಇದರಲ್ಲೂ ಕಮೆಂಟ್ ಬಂದಿದ್ದು ಸೈಡ್ ಇಂಜಿನ್ ಏನು ಎತ್ತ ಅಂತೆಲ್ಲ ಹೇಳಿ ಬಂದಿತ್ತು. ಸೈಡ್ ಇಂಜಿನ್ ಬಂದು ಇಲ್ಲಿ ಬರುತ್ತೆ, ರೈಟ್ ಸೈಡಲ್ಲಿ ಬರುತ್ತೆ ಸೈಡ್ ಇಂಜಿನು. ಇದು ಸೈಡ್ ಇಂಜಿನ್ ಇಲ್ಲಿ ಬರುತ್ತೆ ಒಳಗಡೆ, ಲಾಕ್ ಆಗಿದೆ ಸದ್ಯಕ್ಕೆ. ಸೈಡ್ ಇಂಜಿನ್ನು ಇದಕ್ಕೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಸಪ್ರೇಟ್ ಕೊಡ್ತಾರೆ. ಸೈಡ್ ಇಂಜಿನ್ಗೆ ಬ್ಯಾಟ್ರಿ ಕೊಟ್ಟು ಸೈಡ್ ಇಂಜಿನ್ ಕುಣಿಸ್ತಾರೆ. ಈ ಮೇಯ್ನ್ ಇಂಜಿನಿಂದ ಏನು ವರ್ಕ್ ಆಗಲ್ಲ ಎ ಸಿ, ಬರೀ ಅದೇ ಸಪ್ರೇಟ್ ಬ್ಯಾಟ್ರಿ ಇರುತ್ತೆ, ಅದೇ ಸಪ್ರೇಟ್ ಇಂಜಿನ್ ಇರುತ್ತೆ. ಅದರಿಂದ ಡೈರೆಕ್ಟು ಎ ಸಿ ರನ್ ಆಗುತ್ತೆ. ನಾವೇನು ಇದನ್ನು ಹಾಕ್ಲೇಬೇಕು ಮತ್ತು ಇದನ್ನು ಮೇನ್ ಇಂಜಿನ್ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಏನಿಲ್ಲ. ಇದು ಬಂದು ಸೈಡ್ ಇಂಜಿನ್ ಬಂದು ಬುಲೆರೋ ಇಂಜಿನ್ ಇರೋದು. ಅದರಲ್ಲಿ ಸೈಡ್ ಇಂಜಿನ್ ಬಂದು ಬುಲೆರೋ ಇಂಜಿನ್ ಐತೆ. ನಮ್ಮದು ಡೈರೆಕ್ಟ್ ಇಂಜಿನ್ ಬಂದು ಗಾಡಿ ಡೈರೆಕ್ಟ್ ಇಂಜಿನ್ ಬಂದು ಅಶೋಕ್ ಲೈಲ್ಯಾಂಡು. ಈ ಗಾಡಿ ಬಾಡಿ ಬಂದು REC. ಇದನ್ನು ನಾನು ಎಲ್ಲಪ್ಪ ರೆಡಿ ಮಾಡಿಸಿತ್ತು ಅಂತ ಕೇಳೋದಾದರೆ ನಮ್ಮ ಭುವನೇಶ್ವರಿ ಕೋಚ್ ಅಂತಿದೆ, ಅಲ್ಲಿ ರೆಡಿ ಮಾಡಿಸಿದ್ದು. ಕಂಪ್ಲೀಟ್ ಗಾಡಿ ಅವ್ರ ತಾವೇ ರೆಡಿ ಮಾಡಿಸಿದ್ದು. ಇವಾಗ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಬ್ಯಾಕಿಂದ ಬಂದ್ಬಿಡೋಣ. ಶಿಷ್ಯ ಬಾ, ಮಾತಾಡೋ ಪರವಾಗಿಲ್ಲ, ನೀನು ಮಾತಾಡ್ಬೋದೇನಿಲ್ಲ. ನಮ್ಮ ಶಿಷ್ಯ ಸುಮ್ಮನೆ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಬರ್ತಾ ಏನು ಶಿಷ್ಯ ಪಕ್ಕಾ ಕ್ಯಾಮ್ರಾಮೇನ ಅಂತ ನೀವು ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ನಿಮಗೆ ಇವೆರಡು ಸಬ್ಬು ನಾನು ತಗೊಂಡಾಗೆ ಇದ್ವು, ಸ್ಟಾರ್ಟಿಂಗಲ್ಲೇ ಇದ್ವು. ಎರಡು ಸಬ್ ಇದ್ವು ಎರಡು, ಇವೇನು ನಾನು ಹಾಕ್ಸಿಲ್ಲ. ಆ ಗಾಡಿ ಇನ್ನೊಂದು ಗಾಡಿ ಇದೆಯಲ್ಲ ನಮ್ಮದು 50, ಅದಕ್ಕೆ ಕಂಪ್ಲೀಟ್ ಮಾಡಿಫೈ ಮಾಡಿಸಿರೋದೆ ನಾನು. ಅದ್ರಲ್ಲಿ ಏನೂ ಇರಲಿಲ್ಲ ಅಂದ್ಕೊಳ್ಳಿ, ಆಚೆ ಹೊರಗೆ ಏನೂ ಇರಲಿಲ್ಲ. ಬಾಡಿ ಮಾತ್ರ ಇತ್ತು. ಇಂಜಿನ್ನು ಚಾರ್ಸಿ ಇಷ್ಟು ಕೊಟ್ಟಿದ್ರು. ಇದರಲ್ಲಿ ಸಬ್ ಮುಂಚೆನೇ ಇತ್ತು. ಇಲ್ಲಿದೆಯಲ್ಲ ಈ ಡೀಸೆಲ್ ಲೈಟು, ಬಾಲ್ ಲೈಟು, ಇದನ್ನು ಹಾಕ್ಸಿರೋದು ನಾನೇ. ಇದು ಹತ್ತತ್ರ ಇದೆಲ್ಲ ಒಟ್ಟು ಖರ್ಚಲ್ಲಿ ಹೇಳ್ತೀನಿ. ಆಮೇಲೆ ಒಂದು ಈ ಗಾಡೀಲಿರೋದು 2, 4, 6 ಸ್ಪೀಕರ್ ಇದೆ. ಮುಂದೆ ಸ್ಪೀಕರ್ ಎತ್ಬಿಟ್ರೆ ಅಲ್ಲಿದೆ, ಫ್ರಂಟಲ್ಲೇ ಇದೆ ಸ್ಪೀಕರು. ಅದಾದಮೇಲೆ ಇಂಟೀರಿಯರ್ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಸಿದ್ದೀನಿ. ಯಾಕೆಂತಂದರೆ ಮುಂಚೆ ಸ್ವಲ್ಪ ಡಲ್ಲಾಗಿತ್ತು. ಇಂಟೀರಿಯರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿದ್ದೀನಿ. ಪ್ರತಿಯೊಂದು ಸೀಟ್ಗಳೆಲ್ಲ ಟೈಟ್ ಮಾಡಿಸಿದ್ದೀನಿ. ಅದಾದಮೇಲೆ ಬಂದು ನಿಮಗೆ ಪ್ರತಿಯೊಂದು ಸೀಟ್ಗೂ ಚಾರ್ಜಿಂಗ್ ಹಾಕ್ಸಿದ್ದೀನಿ. ಇಲ್ಲಿ ಹೆಂಗೆ ಕಾಣ್ತವೆ ಸೀಟ್ಗೂ. ಇದು AC ವಿಂಟಿದು, ಇಲ್ಲಿ AC ಬರುತ್ತೆ. ಪ್ರತಿಯೊಂದು ಸೀಟ್ಗೂ ಇದು ಹಾಕ್ಸಿದ್ದೀನಿ. 3+2 ಅಲ್ಲಿ AC ಈ ಸೀಟ್ನವ್ರಿಗೆ ಬರಲ್ಲ, ಅಂದರೆ 3ನೇ ಸೀಟ್ನವ್ರಿಗೆ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ಓಪನ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಇದು ಓಪನ್ ಇರುತ್ತೆ. ಇಲ್ಲಿಂದ ಡೈರೆಕ್ಟ್ ಹಿಂಗೆ AC ಹೊಡೆಯುತ್ತೆ. ಆ ಕಡೆನೂ ಒಂದಿದೆ, ಆ ಕಡೆ ಇರೋದು ಈ ಕಡೆಗೆ AC ಹೊಡಿತದೆ. ಇವೆಲ್ಲ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಲೈಟಿಂಗ್ಸು. ಆಮೇಲೆ ಈ ಲೈಟ್ ಇರಲಿಲ್ಲ, ಈ ಸ್ಟಿಪ್ ಲೈಟ್ ಇಲ್ಲಿ ಕಾಣುತ್ತಲ್ಲ, ಇಲ್ಲೂ ಸ್ಟಿಪ್ ಲೈಟ್ ಬರುತ್ತೆ. ಈ ಸ್ಟಿಪ್ ಲೈಟ್ ಇರಲಿಲ್ಲ. ಅದಾದಮೇಲೆ ಇಲ್ಲಿ ಕರೆಕ್ಟಾಗಿ ಸೆಂಟ್ರು AC ಇಂಜಿನ್ AC ಇಂಜಿನ್ ಅಲ್ಲಿಂದ ಇರೋದು. ಇದು ACದು ಕಂಪ್ರೆಸರು ಮತ್ತು AC ಬ್ಲೋವರು. ಕಂಪ್ರೆಸರ್ ಅಲ್ಲ, ಇಂಜಿನ್ ಹತ್ರನೇ AC ಬ್ಲೋವರು. ಪ್ರತಿಯೊಂದು ಇಲ್ಲಿ ಬರುತ್ತೆ. ಬ್ಲೋವರು, ಫ್ಯಾನು, 4 ಫ್ಯಾನ್ ಇದೆ. ಪ್ರತಿಯೊಂದು ಮೇಲ್ಗಡೆ ಬರುತ್ತೆ, ಗಾಡಿ ಮೇಲ್ಗಡೆ. ಇದು ನಮಗೆ ಏರ್ ಒಳಗಡೆ ಪಾಸ್ ಆಗಿ ಮತ್ತು ಫ್ಯೂಸ್ ಗೀಸ್ ಎಲ್ಲ ಇದ್ರಲ್ಲಿ ಸಿಗುತ್ತೆ. ಇನ್ನು ಆ ಕಡೆಗೆ ತಿರ್ಸಿ ನೋಡಿ, ಇಲ್ಲೊಂದು ಲೈಟ್ ಹಾಕ್ಸಿದ್ದೀನಿ, ಇಲ್ಲೊಂದು ಲೈಟು ಮತ್ತು 4 ಬಾಲ್ ಲೈಟ್ ಹಾಕ್ಸಿದ್ದೀನಿ. ಈ ಮ್ಯಾಟ್ ಗೀಟೆಲ್ಲ ನಾನು ಇವಾಗ ರೀಸೆಂಟಾಗಿ ಹಾಕ್ಸಿರೋದು. ಅದನ್ನು ಬಿಟ್ಟರೆ ಇನ್ನು ಕ್ಯಾಬಿನಲ್ಲಿ ಏನೂ ಮಾಡ್ಸೋಕೆ ಹೋಗಿಲ್ಲ ನಾನು. ಕ್ಯಾಬಿನೆಲ್ಲ ಹಂಗೆ ಇತ್ತು ಪ್ರತಿಯೊಂದೂ. ಅದರಲ್ಲಿ ಈ ಡ್ಯಾಶ್ಬೋರ್ಡ್ ಚೇಂಜ್ ಮಾಡಿಸಿದ್ದೀನಿ. ಈ ಡ್ಯಾಶ್ಬೋರ್ಡ್ ಏನಿದೆ ಫ್ಲ್ಯಾಟ್ ಇತ್ತು, ಅದು ನನಗೆ ಅವೆಲ್ಲ ಫೋಟೋ ಸಿಕ್ತು ಅಂತಂದರೆ ನಿಮ್ಗೆ ಹಂಗೆ ಹಾಕ್ತೀನಿ. ಈ ಡ್ಯಾಶ್ಬೋರ್ಡ್ ಚೇಂಜ್ ಮಾಡಿಸ್ದೆ, ಈ ಬೆಡ್ ಚೇಂಜ್ ಮಾಡಿಸ್ದೆ. ಆಮೇಲೆ ಈ ಬೆಡ್ ಕೂಡ ನಾನು ಚೇಂಜ್ ಮಾಡಿಸಿರೋದು. ಇಷ್ಟೆಲ್ಲ ಚೇಂಜ್ ಆದಮೇಲೆ ಈ ಫ್ಯಾನು ಮತ್ತು ಫ್ರಂಟಲ್ಲಿ ಲೈಟಿಂಗು, ಇವೆರಡು ಲೈಟು, ಮತ್ತು ಎಂಟೈರ್ ನಮ್ಮ ಗಾಡಿ ಸುತ್ತಲೂ ಏನು ಬಾಡಿ ಲೈಟ್ ಕಾಣುತ್ತೆ ಆ ಬಾಡಿ ಲೈಟ್ ಪೂರ್ತಿ ಹಾಕ್ಸಿರೋದು ನಾನೇನು. ನಿಮ್ಗೆ ಹಳೆ ಗಾಡಿದು ಒಂದು ಡೆಮೋ ಹಾಕ್ತೀನಿ, ಹೊಸ ಗಾಡಿ ಇವಾಗ ನಾನು ಮಾಡಿಸಿರೋದನ್ನು. ಓಕೆ ಸ್ನೇಹಿತರೆ, ಇವಾಗ ನಿಮಗೆ ಏನು ಗಾಡಿ ತೋರಿಸ್ದೆ, ಇವಾಗ ಆಚೆ ಕಡೆ ಎಲ್ಲ ಏನು ಗಾಡಿ ತೋರಿಸ್ಕೊಂಬಂದೆ ಅದನ್ನೆಲ್ಲ ಇವಾಗ ನಾನು ಗಾಡಿ ತಗೊಂಡಿದ್ದೆಷ್ಟು, ಗಾಡಿಗೆ ಟ್ಯಾಕ್ಸ್ ಎಷ್ಟು ಬರುತ್ತೆ, ಇನ್ಸೂರೆನ್ಸ್ ಎಷ್ಟು ಬರುತ್ತೆ, FC ಯಾವಾಗ ಮಾಡಿಸ್ಬೇಕು, ಪ್ರತಿಯೊಂದೂ FC ಇವೆಲ್ಲ ಒಂದೇ ಥರನೇ. ಇದನ್ನು ಹೇಳ್ತೀನಿ ಕೇಳಿ. ಯಾವ ಥರ ಅಂತಂದರೆ, ನಾನು ಗಾಡಿ ತಗೊಂಡಿದ್ದು ಬಂದು 25 ಲಕ್ಷ ನಾನು ಗಾಡಿ ತಗೊಂಡಿದ್ದು. ಗಾಡಿ ಅವಾಗ ಇದ್ದಿದ್ದು ಬೇರೆ ಥರ ಇತ್ತು, ಇವಾಗ ನಾನು ತಗೊಳ್ಳೋದು ಬೇರೆ ಥರ. 25 ಲಕ್ಷ ಕೊಟ್ಟು ಗಾಡಿ ತಗೊಂಡೆ. ಅದಾದಮೇಲೆ
5ರಿಂದ 6 ಲಕ್ಷವರೆಗೂ ಗಾಡಿ ಖರ್ಚು ಮಾಡಿದ್ದೀನಿ. ಅಂದರೆ ಫುಲ್ ಪೈಂಟು ಮತ್ತು ಎ ಸಿ ಕೆಲಸ, ಫುಲ್ ಲೈಟಿಂಗ್ಸು ಪ್ರತಿಯೊಂದನ್ನು ಸೇರಿಸಿ ಅದತ್ರ ಒಂದು 6 ಲಕ್ಷ ಗಾಡಿ ಖರ್ಚು ಮಾಡಿದ್ದೀನಿ. ಗಾಡೀಲಿ ನಮಗೆ ಈ ಒಂದು ಗಾಡಿ ತೊಗೊಬೇಕು ಅಂತಂದರೆ ನಾನು ತಗೊಂಡಿದ್ದು ಒಂದು 16 ಮಾಡಲು 25 ಲಕ್ಷ ಬಿದ್ದಿದ್ದು. REC ಬಾಡಿ ಲೈಲ್ಯಾಂಡು 25 ಲಕ್ಷ ಗಾಡಿ ಬೀಳ್ತು, 6 ಲಕ್ಷ ಖರ್ಚು ಬೀಳ್ತು. ಓಕೆನಾ? ಅಲ್ಲಿಗೆ 31 ಲಕ್ಷ 32 ಲಕ್ಷವರೆಗೂ ನಾನು ಗಾಡಿ ಖರ್ಚು ಹಾಕೊಂಡಿದ್ದು ತಗೊಂಡಿರೋದು 32 ಲಕ್ಷವರೆಗೂ ಗಾಡಿ ಬೀಳ್ತು 16 ಮಾಡಲು. ಇದೇ ನಿಮ್ಗೆ ಒಂದು 12 13 ಅಂತಂದರೆ ಇನ್ನೂ ಸ್ವಲ್ಪ ಕಮ್ಮಿ ಬರುತ್ತೆ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲು ಬಂತು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ರೇಟು. ಅದನ್ನಾದಮೇಲೆ ಇವಾಗ ಟ್ಯಾಕ್ಸ್ ಎಷ್ಟು ಬರುತ್ತೆ ನಮ್ಮ ಗಾಡಿಗೆ ಅಂತ ಅನ್ನೋದಾದರೆ 50 ಸೀಟ್ರಿಗೆ 3 ತಿಂಗಳಿಗೆ 82,020 ರೂಪಾಯಿ ಬರುತ್ತೆ. ಆಮೇಲೆ ಇವಾಗ ಟ್ಯಾಕ್ಸ್ ಎಷ್ಟು ಬರುತ್ತೆ ನಮ್ಮ ಗಾಡಿಗೆ ಅಂತ ಅನ್ನೋದಾದರೆ 50 ಸೀಟ್ರಿಗೆ 3 ತಿಂಗಳಿಗೆ 82,020 ರೂಪಾಯಿ ಬರುತ್ತೆ. 50 ಸೀಟ್ರಿಗೆ 82,020 ರೂಪಾಯಿ 3 ತಿಂಗಳು ಟ್ಯಾಕ್ಸು ಆಯ್ತಾ. ಅದಾದಮೇಲೆ ಇನ್ಸೂರೆನ್ಸ್ ಬಂದ್ಬಿಟ್ಟು 70ರಿಂದ 1 ಲಕ್ಷವರೆಗೂ ಬರುತ್ತೆ. ನಾನು 90,000 ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಈ ಗಾಡಿಗೆ 90,000 ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಫುಲ್ಲು ಅಂದರೆ ಪರ್ಸೆಂಟೇಜು ಸ್ವಲ್ಪ ಕಡಿಮೆ ವೇರಿಯೇಷನ್ ಇರುತ್ತೆ, ಬಟ್ ನಾನು ಕಟ್ಟಿರೋದು 90,000 ರೂಪಾಯಿಗೆ. ಇದು ಬಂದು ಓಡ್ತೈತಲ್ಲ. ಆಮೇಲೆ ಬಂದು ಎಫ್ ಸಿ ಬಂದ್ಬಿಟ್ಟು 1 ಇಯರ್ ಕೊಡ್ತಾರೆ. 16 ಮಾಡಲು ಅಬೋ ಏನೇನೋ ಇತ್ತು ಅಂತಂದರೆ 16 ಮಾಡಲು ಹಿಂದೆಗಡೆ ಇತ್ತು ಅಂತಂದರೆ 16 ಅದಕ್ಕೆಲ್ಲ 1 ವರ್ಷ ಕೊಡ್ತಾರೆ. 16 ಅಬೋವ್ ಬಂತು ಅಂತಂದರೆ 2 ವರ್ಷ, 17ಗೂ ಇವಾಗ 1 ವರ್ಷನೇ ಮಾಡ್ಬಿಟ್ಟಿರ್ಬೇಕು ಮೋಸ್ಟ್ಲಿ. ಇದಕ್ಕೆ 2 ವರ್ಷ ಎಫ್ ಸಿ ಸಿಗುತ್ತೆ, 1 ವರ್ಷ ಎಫ್ ಸಿ ಸಿಗುತ್ತೆ. 1 ವರ್ಷಕ್ಕೆ ಎಫ್ ಸಿ ಬಂದ್ಬಿಟ್ಟು ನಾವು ಬ್ರೋಕರ್ ಕಡೆಯಿಂದ ಮಾಡಿಸೋದು ಹತ್ತತ್ರ ಒಂದು 7-8 ಸಾವಿರ ಇಲ್ಲಿ ಗಂಟನೂ ಬರುತ್ತೆ. ಒಂದು ಕೆಲವೊಂದು ಟೈಮ್ ನಾವೇ ಡೈರೆಕ್ಟಾಗಿ ಹೋಗ್ಬಿಟ್ಟು ಮಾಡಿಸ್ಬೋದು. ಇದು ಅದ್ರ ಬಗ್ಗೆ ನಮ್ಗೆ ಅಷ್ಟು ಬೇಡ ಹೇಳೋದು. ಬ್ರೋಕರ್ಗಳು ಇರ್ತಾರೆ ಕೆಲವರು, ಪ್ರತಿಯೊಬ್ಬರು ಹಂಗೆ ಅವ್ರವ್ರ ಸಂಪಾದನೆ ಇರೋದು ಇರುತ್ತೆ. ಬಟ್ ಎಫ್ ಸಿದು ಅಷ್ಟು ಬರುತ್ತೆ, ಒಂದು 7 ಸಾವಿರ ಅಂತೂ ಬರುತ್ತೆ. ಎಫ್ ಸಿದಾಯಿತು, ಇನ್ಶೂರೆನ್ಸ್ದಾಯಿತು, ಟ್ಯಾಕ್ಸ್ದಾಯಿತು. ಮತ್ತು ಈ ಗಾಡಿಗೆ ನಾನು ತಗೊಂಡಾಗ 5 ಲಕ್ಷ ಕ್ಯಾಶ್ ಕೊಟ್ಟಿದ್ದೆ, ಮತ್ತು ಮಿಕ್ಕಿದಷ್ಟು ಲೋನ್ ಹಾಕ್ಸಿದ್ದೆ. ಎಷ್ಟು 19.5 ಲಕ್ಷ ಲೋನ್ ಹಾಕ್ಸ್ಕೊಂಡಿದ್ದೆ. ಯಾವ ಲೋನಲ್ಲಿ? ಮಹೇಂದ್ರ ಫೈನಾನ್ಸಲ್ಲಿ 19.5 ಲಕ್ಷ ಫೈನಾನ್ಸ್ ಹಾಕ್ಸ್ಕೊಂಡಿದ್ದೆ. ಫೈನಾನ್ಸ್ ಹಾಕ್ಸ್ಕೊಂಡು ಇಷ್ಟನ್ನೆಲ್ಲ ಕಟ್ಟಿ ಆಲ್ಮೋಸ್ಟ್ ಇನ್ನು ನನಗೆ ಹತ್ತತ್ರ ಇನ್ನೊಂದು 12 ತಿಂಗಳು ಇ ಎಮ್ ಐ ಇರಬೇಕೇನೋ ಇದ್ರದ್ದು 50 ಸೀಟದು 12 ತಿಂಗಳು ಇ ಎಮ್ ಐ ಇರಬೇಕು. ನಮ್ಗೆ ಇ ಎಮ್ ಐ ಬಂದು 66,000 ಬರುತ್ತೆ. ಅದಕ್ಕೋಸ್ಕರನೇ ಸ್ನೇಹಿತರೆ ಆದಷ್ಟು ಬ್ಯಾಂಕಲ್ಲಿ ಟ್ರೈ ಮಾಡಿ. ನೀವು ಲೋನ್ ಮಾಡೋದು ಇತ್ತು ಅಂತಂದರೆ ಫೈನಾನ್ಸಲ್ಲೂ ಮಾಡ್ಬೋದು. ಫೈನಾನ್ಸಲ್ಲೇ ನಾನು ಮಾಡಿಸಿರೋದೆಲ್ಲ ಫೈನಾನ್ಸಲ್ಲೇ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ನಾನು ಫೈನಾನ್ಸಲ್ಲೇ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಗಾಡಿಗೆ ನಾವು ಓಡಿಸೋದು ಬಂದು ಕಿಲೋಮೀಟ್ರಿಗೆ ಸುಮಾರು ಜನ ಅದನ್ನು ಕೇಳ್ತೀರಿ, ಬಾಡಿಗೆ ಯಾವ ಥರ ತಗೊಳೋದು ಅಂತೇಳಿ. ಈ ಥರ ನಿಮ್ಮ ಥರ ಸಬ್ಸ್ಕ್ರೈಬರ್ಸು ಬಾಡಿಗೆ ಕೊಡ್ತಾರೆ. ಇನ್ನು ನಮ್ಮ ಹಳೆ ಟ್ರಾವೆಲ್ಸ್ ಕಸ್ಟಮರ್ ಇದ್ದಾರೆ. ಮುಂಚೆ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರಿಂದನೂ ಕಸ್ಟಮರ್ಗಳೆಲ್ಲ ನಮ್ಮ ಕಾಂಟ್ಯಾಕ್ಟ್ ಇದ್ರಲ್ಲ, ಹಂಗಾಗಿ ನಮ್ಮ ಕಾಂಟ್ಯಾಕ್ಟ್ ಅವ್ರ ಹತ್ರನೂ ಸೇವ್ ಇದೆ, ಅವ್ರ ನಂಬರ್ ನಮ್ಮ ಹತ್ರನೂ ಸೇವ್ ಇದೆ. ಹಂಗಾಗಿ ಅವರು ನಮಗೆ ಕಾಲ್ ಮಾಡ್ತಾರೆ. ಒಂದು ಟೆಂಪೋ ಟ್ರಾವೆಲರು ಟಿ ಟಿಯಿಂದ ಹಿಡಿದು 50 ಸೀಟ್ರ್ ಬಸ್ವರೆಗೂ ನಾವು ತಗೊಂಡ್ರದವ್ರು ಗೊತ್ತಾಗುತ್ತಲ್ಲ, ಬೇರೆ ಕಡೆ ಹುಡುಕ್ತಾ ಇದೆಯಪ್ಪ ನಿಮ್ಮ ಗಾಡಿನೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಆ ಥರ ಬಾಡಿಗೆ ನಮಗೂ ಕೊಡ್ತಾರೆ. ಫಸ್ಟಿಂದ ನಾನು ಯಾಕೆಂದರೆ ಡ್ರೈವರ್ ಕೆಲಸ ಮಾಡಿದ್ದೆ, ಒಂದು 6-7 ವರ್ಷ ಡ್ರೈವರ್ ಕೆಲಸ ಮಾಡಿದ್ದೀನಲ್ಲ, ಹಂಗಾಗಿ ಕಸ್ಟಮರ್ ಕಾಂಟ್ಯಾಕ್ಟ್ ಚೆನ್ನಾಗಿದೆ. ಯಾಕೆಂದ್ರೆ ನಾವು ಸರ್ವಿಸ್ ಕೊಟ್ಟಂಗೆ ಅದು ಚೆನ್ನಾಗಿರಬೇಕು ಅಂತಂದರೆ ಕಸ್ಟಮರ್ಗೆ ನಾವು ಇಷ್ಟ ಆದರೆ ನೆಕ್ಸ್ಟ್ ಬಾಡಿಗೆ ನಮಗೆ ಫೋನ್ ಮಾಡೋದವರು, ಇಲ್ಲಾಂದರೆ ಎಲ್ಲಿ ಮಾಡ್ತಾರೆ ಹೇಳಿ. ಈ ಥರ ಹಿಂಗಾದ್ಮೇಲೆ ಬಾಡಿಗೆ ತಗೊಳೋದು 45 ರೂಪಾಯಿಂದ 47 ರೂಪಾಯಿ ಗಂಟನೂ ಓಡಿಸ್ತೀನಿ. 50 ಸೀಟ್ರು ನಾನ್ ಎ ಸಿ ಗಾಡಿನ 1000 ರೂಪಾಯಿ ಡ್ರೈವರ್ ಬಾಟ ಓಡಿಸ್ತೀನಿ. ಆಮೇಲೆ ಎ ಸಿ ಗಾಡಿ ಬಂದು 52 ರೂಪಾಯಿವರೆಗೂ ಎ ಸಿ ಓಡಿಸ್ತೀನಿ. 50 ಸೀಟ್ರದ್ದು 52 ರೂಪಾಯಿ ಎ ಸಿ ಓಡಿಸ್ತೀನಿ. ಬಾಟ ಎಲ್ಲ ಸೇಮ್ ಇರುತ್ತೆ. ಮತ್ತು ಅದರ್ ಸ್ಟೇಟ್ ಹೋದರೆ ಟ್ಯಾಕ್ಸ್ ಎಲ್ಲ ಬರುತ್ತೆ. ಸುಮಾರು ಜನ ಕೇಳ್ತಾ ಇದ್ರಿ ಡಿ ಮತ್ತು ಕೆ ಅದು ಹೆಂಗಣ ಯಾವ ಥರ ಅಂತಂದ್ಬಿಟ್ಟು, ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗನ ಒಂದು ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಓಕೆ ಸ್ನೇಹಿತರೆ, ನಿಮ್ಗೆ ಏನಾನ 50 ಸೀಟ್ರದ್ದು ಬೇರೆ ಡೌಟ್ ಏನಾನ ಇತ್ತು ಅಂತಂದರೆ ನನಗೆ ಕೇಳಿ, ಮುಂದಿನ ವೀಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ